18 ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ಮ್ಯಾಮ್ ನಾವು ಅವಳನ್ನ ಬಿಟ್ಟಿರೋದು. ಅವಳು ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ತರ ಆಗ್ಬೇಕು, ಇನ್ನೊಬ್ರನ್ನ ನೋಡ್ಕೊಳ್ಳೋ ರೀತಿ ಆಗ್ಬೇಕು. ಹೇಳೋದಕ್ಕೂ ಆಗಲ್ಲ, ತಗೊಳೋದಕ್ಕೂ ಆಗಲ್ಲ, ಆ ತರ ಪರಿಸ್ಥಿತಿ. ನಮ್ದು ಸ್ವಲ್ಪ ಒಡವೆ ಎಲ್ಲ ಇತ್ತು, ಎಲ್ಲಾನು ತಗೊಂಡೋಗಿ ಮಾರಿ ದುಡ್ಡಿರ್ಬೇಕು. ದುಡ್ಡು ದುಡಿಬೇಕು ಅಂದ್ರೆ ಒಂದೊಳ್ಳೆ ಎಜುಕೇಶನ್ ಇರ್ಬೇಕು, ಒಂದೊಳ್ಳೆ ಕೆಲಸ ಇರ್ಬೇಕು. ಆ ಕೆಲಸ ನಮ್ಗಿಲ್ಲ. ನನ್ನ ಮಗಳ ಮುಖಾಂತರ ಆದ್ರೂ ನೋಡೋಣ ಅಂತ. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ಒಬ್ಬರೇ ಆಗ್ಬಿಟ್ಟಿದ್ದೀರಾ ಇವಾಗ? ಮಗಳು ಹೋದ್ಲು ರಷ್ಯಾ. ಅವ್ರಿಗಂದ್ರೆ ತುಂಬಾ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ಹೌದು, ನಾನು ಒಬ್ಳೆ ಇದ್ದೀನಿ. ಸರ್ ಸರ್ ಅವರು ಸ್ವಲ್ಪ ಊರಲ್ಲಿ ಕೆಲಸ ಇದೆ ಮ್ಯಾಮ್, ಹಂಗಾಗಿ ಊರಿಗೆ ಹೋಗ್ತಾರೆ ಬರ್ತಾರೆ. ನಾವು ನೆಕ್ಸ್ಟ್ ಖಾಲಿ ಮಾಡ್ಬಿಟ್ಟು ಊರಿಗೆ ಹೋಗೋಣ ಅನ್ಕೊಂಡಿದ್ವಿ. ಈಗ ಲೈಕ್ 5 days ಆಯ್ತಲ್ವಾ? 5-4 days 1 week ಆಯ್ತಾ? ನಾಳೆ 1 week ಆಗುತ್ತೆ. ಹೌದಾ? ಹೇಗ್ ಅನ್ಸ್ತು ನಿಮ್ಗೆ 1 week? ಅಭ್ಯಾಸ ಆಗ್ಬಿಟ್ಟಿದೆ ಇಲ್ವಾ? ಇನ್ನು ಅಭ್ಯಾಸ ಇಲ್ಲ ಮ್ಯಾಮ್, ಯಾಕಂದ್ರೆ ನನ್ಗೆ ಒಬ್ಳೆ ಇರೋದಿಕ್ಕೆ ಬಿಟ್ಟಿಲ್ಲ. ಅಣ್ಣನ ಮಗಳು ಅವತ್ತು ಹೋದಾಗಿಂದನೂ ಇಲ್ಲೇ ಸೇರ್ಕೊಂಡಿದ್ದಾಳೆ, ಹಂಗಾಗಿ ಒಬ್ಳೆ ಇಲ್ಲ. ತುಂಬಾ ಆದ್ರೂ ನೆನಪು ಕಾಡ್ತಿದೆ ಮ್ಯಾಮ್ ನಮ್ಗೆ, ಯಾಕಂದ್ರೆ ಯಾವಾಗೂ ಮನೇಲಿ ಇರೋಳು. ನಾನು ಅವಳು ತುಂಬಾ ಜಗಳ ಆಡ್ತಿದ್ದು, ಊಟದ ವಿಷಯಕ್ಕೆ ಜಗಳ ಆಡ್ತಿದ್ದು, ಒಂದು ಹಾಲು ಕುಡಿಯೋದಕ್ಕೆ ಜಗಳ. ಫುಲ್ ಫ್ರೀ ಆಗ್ಬಿಟ್ಟಿದ್ದಾಳೆ. ತುಂಬಾ ಫ್ರೀ ಆಗಿದ್ದಾಳೆ, ಕೇಳೋರಿಲ್ಲ. ಆಮೇಲೆ ಅವಳದೇ ಆದಂತ ಜೀವನ ರೂಪಿಸ್ಕೊಂತಿದ್ದಾಳೆ ಒಬ್ಬಂಟಿಯಾಗಿ. 18 ವರ್ಷಕ್ಕೆ ಇದೇ ಫಸ್ಟ್ ಟೈಮ್ ಮ್ಯಾಮ್ ನಾವು ಅವಳನ್ನ ಬಿಟ್ಟಿರೋದು. ಹೊರಗಡೆ ಅಂತ ಕಳಿಸಿರೋದು ಇದೇ ಫಸ್ಟು. ಒಂದು ಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ಟ್ರಿಪ್ಗಳು ಹೇಳಿದ್ರೆ ನಾವು ಕಳಿಸ್ತಿರ್ಲಿಲ್ಲ. ಅವಳಿಗೆ ಯಾವ ಟೈಮಿಗೆ ಸ್ಕೂಲಲ್ಲಿ ಅವಳನ್ನ ಟ್ರಿಪ್ ಕರ್ಕೊಂಡು ಹೋಗ್ತಾರ, ಅದೇ ಟೈಮ್ಗೆ ನಾವು ಕಾರ್ ಮಾಡ್ಕೊಂಡು ಅವಳನ್ನ ಕರ್ಕೊಂಡು ಹೋಗ್ತೀವಿ. ಯಾವತ್ತೂ ಬಿಟ್ಟಿರ್ಲಿಲ್ಲ. ಅನಿವಾರ್ಯ ಇವಾಗ ಬಿಟ್ಟಿರ್ಬೇಕಾಗಿದೆ. ನಮಗೆ ತುಂಬಾನೇ ಬೇಜಾರಾಯ್ತು ಮ್ಯಾಮ್, ಯಾಕಂದ್ರೆ ನಾವು ಇರೋಳೊಬ್ಳು. ಅವಳಿಗೆ ಇಲ್ಲಿಂದ ನಮ್ಮ ಊರಿಗೂ ಕೂಡ ನಾವು ಕಳಿಸ್ತಾ ಇರ್ಲಿಲ್ಲ. ಅವಳನ್ನ ಒಬ್ಬೊಬ್ಳೆ ಆಗಿ ನಾವು ಕರ್ಕೊಂಡು ಹೋಗ್ತಿದ್ವಿ, ಕರ್ಕೊಂಡ್ ಬರ್ತಿದ್ವಿ. ಹಂಗಾಗಿ ಈಗ ಅಷ್ಟು ದೂರ ಒಬ್ಳೆ ಹೋಗ್ಬೇಕು ಅಂದ್ರೆ ನಮ್ಗೆ ತುಂಬಾನೇ ಭಯ ಆಯ್ತು. ನೀವು ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಲಿಲ್ಲ. ಆದ್ರೂ ಪರವಾಗಿಲ್ಲ ಮ್ಯಾಮ್, ನಿಮ್ಮ ಮಾತಿನ ಪ್ರಕಾರ ಅವಳು ಸೇಫ್ ಆಗಿ ಹೋಗಿ ಸೇರಿದ್ದಾಳೆ, ಏನು ತೊಂದರೆ ಇಲ್ಲ. ಅಲ್ಲೋಗಿ ಅವಳು ಮಾತಾಡೋವರೆಗೂ ನಮ್ಗೆ ಸ್ವಲ್ಪ ಭಯನೇ ಇತ್ತು. ಈಗ ಆಲ್ಮೋಸ್ಟ್ ಹೋಗಿ 2 daysಗೆ ಅಲ್ಲಿ ಎಲ್ಲ ಅವಳು ಹೊಂದ್ಕೊಂಡಿದ್ದಾಳೆ, ಆರಾಮಾಗಿದ್ದಾಳೆ. ಏನೋ ನಿಮ್ದ ಏನೋ ಅಥವಾ ಏನೋ ಗೊತ್ತಿಲ್ಲ, ಅವಳು ಗಟ್ಟಿ ತುಂಬಾ ಸ್ವಲ್ಪ ಸ್ಟ್ರಾಂಗ್ ಇದ್ದಾಳೆ. ನಾನು ಯಾಕಂದ್ರೆ ಅವಳನ್ನ ಚಿಕ್ಕ ಮಗುವಿಂದ ಅಕಸ್ಮಾತ್ ನಮ್ಗೇನಾದ್ರು ಆಗಿ ನಾವು ಸತ್ತೋದ್ರು ಅವಳು ಯಾರ ಮೇಲೆ ಡಿಪೆಂಡ್ ಆಗ್ಬಾರ್ದು, ಆ ರೀತಿ ಅವಳನ್ನ ಬೆಳೆಸಿದೀನಿ. ಪ್ರತಿಯೊಂದನ್ನು ಅವಳಿಗೆ ಹೇಳ್ಕೊಟ್ಟಿದ್ದೀನಿ ಮ್ಯಾಮ್, ಹಂಗಾಗಿ ಅವಳು ಸ್ಟ್ರಾಂಗ್ ಇದ್ದಾಳೆ ಅಂತ. ಬಟ್ ನಾನು ಅಳಕ್ ಹೋಗಲ್ಲ ಮ್ಯಾಮ್ ಅವಳನ್ನ, ಯಾಕಂದ್ರೆ ಅವಳು ಈ ತರ ನಮಗೋಸ್ಕರ ನಾವು ಅವಳು ನಮ್ಮ ತರ ಅವಳು ಟೈಲರ್ ಕೆಲಸ ಮಾಡ್ಕೊಂಡು ಇರಬಾರ್ದು. ಅವಳು ಇನ್ನೊಬ್ರಿಗೆ ಹೆಲ್ಪ್ ಮಾಡೋ ತರ ಆಗ್ಬೇಕು, ಇನ್ನೊಬ್ರನ್ನ ನೋಡ್ಕೊಳ್ಳೋ ರೀತಿ ಆಗ್ಬೇಕು. ನಮ್ಮನ್ನೇ ಆಗ್ಲಿ, ನಮ್ಮ ಮನೆಯಲ್ಲಿ ಅಜ್ಜಿ ತಾತ ಅವ್ರಿಗೆಲ್ಲರಿಗೊಬ್ರು ಸಪೋರ್ಟ್ ಆಗಿ ಅವ್ಳು ನಿಂತ್ಕೊಳ್ಳಿ ಅನ್ನೋ ಆಸೆಗೆ ಅವಳನ್ನ ನಾವು ಮೆಡಿಸಿನ್ ಮಾಡಿಸ್ಲೇಬೇಕು ಅನ್ನೋ ಆಸೆಗೆ ಮಾಡಿಸ್ತಾ ಇದ್ದೀವಿ. ಜಾಸ್ತಿನೇ ಮಿಸ್ ಮಾಡ್ಕೋತೀವಿ. ಆಮೇಲೆ ಏನಾರ ಗಣೇಶ ಟಮಟೆ ತಗೊಂಡು ಹೋಯ್ತಿದ್ರೆ ನಾನು ನಮ್ಮ ಅಕ್ಕ ಇಬ್ರು ಹೊಂಟೋಯ್ತಿದ್ದೋ, ಆಂಟಿ ಬೈಕೋ ಬರ್ತಿದ್ರು. ಎಲ್ಲೋದ್ರು ಅಂತ ಅಷ್ಟೇ ಫ್ರೆಂಡ್ಲಿ ಆಗಿದ್ರು. ಅವ್ರು ಚೆನ್ನಾಗಿ ಓದಲಿ, ಅದು ಗೋಲ್ನ ಅವ್ರು ಅಚೀವ್ ಮಾಡಲಿ ಅಂತ ಅಂದ್ಕೋತೀನಿ ಅಷ್ಟೇ. ಆಲ್ ದ ಬೆಸ್ಟ್ ಅಕ್ಕ. ನಮ್ಮ ಫಿನಾನ್ಷಿಯಲ್ ಇಶ್ಯೂಸ್ ಸ್ಟಾರ್ಟಿಂಗಿಂದಾನೇ ಇತ್ತಲ್ವಾ? ಸೊ ಎಲ್ಲ ಫಿನಾನ್ಷಿಯಲ್ ನೀವು ಹೇಗೆ ಅರೇಂಜ್ ಮಾಡಿದ್ರಿ? ಮ್ಯಾಮ್ ಅದನ್ನ ಹೇಳೋದಕ್ಕೂ ಆಗಲ್ಲ, ತಗೊಳೋದಕ್ಕೂ ಆಗಲ್ಲ, ಆ ಥರ ಪರಿಸ್ಥಿತಿ. ನಮ್ಮ ಮನೆಯವ್ರಿಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಹಂಗಾಗಿ ಅವ್ರಿಗೂ ಅರ್ನ್ ಮಾಡೋಕ್ಕಾಗಲಿಲ್ಲ. ನಾವು ತುಂಬ 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 ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಹೇಳ್ಬೇಕು ಅಂದರೆ ದೇವರೇ ಬಂದು ಕೊಟ್ಟನೋ ಏನೋ ಗೊತ್ತಿಲ್ಲ. ನಮ್ಮದು ಸ್ವಲ್ಪ ಒಡವೆ ಎಲ್ಲ ಇತ್ತು, ಎಲ್ಲನೂ ತೊಗೊಂಡೋಗಿ ಮಾರಿ ಅದರಿಂದ ಅವಳಿಗೆ ಏನಾದ್ರು ಒಂದು ರೂಪಿಸ್ಬೇಕು ಅನ್ನೋ ಆಸೆ ಮ್ಯಾಮ್ ನಮಗೆ. ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ, ನಮ್ಮ ಥರ ನಮ್ಮದು ಟೈಲರ್ ಕೆಲಸ ಆ ಥರ ಅವಳು ಮಾಡೋದು ಬೇಡ. ನಮ್ಮ ಇದರಲ್ಲೆಲ್ಲ ನಮ್ಮ ವಂಶದಲ್ಲಿ ಯಾರು ಇಲ್ಲ ಮ್ಯಾಮ್ ಈ ಥರ ಡಾಕ್ಟ್ರು ಆಗಿರೋರು.
ಹಂಗಾಗಿ ಅವಳನ್ನ ಮಾಡಲೇಬೇಕು ಅನ್ನೋ ಹಠ ತೊಟ್ಟಿ ತುಂಬಾನೇ ಕಷ್ಟ ಆಯ್ತು ಮ್ಯಾಮ್ ನಮಗೆ. ಈಗ ಶುಕ್ರವಾರ ಅವಳು ಹೊರಡ್ತಿದ್ದಾಳೆ, ಫ್ಲೈಟ್ ಇರೋದು ಶನಿವಾರ ಬೆಳಿಗ್ಗೆ. ನಮಗೆ ಗುರುವಾರ ಆದರೂ ಅಮೌಂಟ್ ಇಲ್ಲ ಮ್ಯಾಮ್. 11 ಗಂಟೆ ಆದ್ರೂ ನಮಗೆ ₹1 ದುಡ್ಡಿಲ್ಲ. 5.5 ಲಕ್ಷ ರೂಪಾಯಿ ಅಮೌಂಟ್ ಬೇಕು, ₹1 ದುಡ್ಡಿರಲಿಲ್ಲ. ಅದೇನು ದೇವರೇ ಬಂದು ಕೊಟ್ನೋ ಅಥವಾ ಏನು ಮನುಷ್ಯರು ಕೊಟ್ಟರು ಅಂತ ನಮಗಂತೂ ಗೊತ್ತಿಲ್ಲ. ಬಟ್ ದುಡ್ಡಂತ ಅವತ್ತು ಗುರುವಾರ ಮಧ್ಯಾಹ್ನ ಅರೇಂಜ್ ಆಯಿತು ಮ್ಯಾಮ್. ಆ ದುಡ್ಡಿನ ಬಗ್ಗೆ ನೆನ್ಸ್ಕೊಳಕ್ ಹೋಗಲ್ಲ, ಹೇಳಕ್ ಹೋಗಲ್ಲ, ಬಿಡಕ್ ಹೋಗಲ್ಲ. ಬಟ್ ಏನು ಮಾಡಿಸ್ಬೇಕು ಅಂದ್ರೆ ದುಡ್ಡು ಇರಬೇಕು ಮ್ಯಾಮ್. ದುಡ್ಡಿಲ್ಲ ಅಂದರೆ ನೀನು ಏನು ಓದ್ಸೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ದುಡ್ಡಿರಬೇಕು. ದುಡ್ಡು ದುಡಿಬೇಕು ಅಂದರೆ ಒಂದೊಳ್ಳೆ ಎಜುಕೇಷನ್ ಇರಬೇಕು, ಒಂದೊಳ್ಳೆ ಕೆಲಸ ಇರಬೇಕು. ಆ ಕೆಲಸ ನಮಗಿಲ್ಲ. ನನ್ನ ಮಗಳ ಮುಖಾಂತರ ಆದರೂ ನೋಡೋಣ ಅಂತ ಅವಳಿಗೆ ಕಷ್ಟಪಟ್ಟು ಕಳಿಸಿದ್ದೀವಿ ಮ್ಯಾಮ್. ಸೂಪರಾಗಿ ಎಲ್ಲ ಹತ್ರ ಅಕ್ಕಪಕ್ಕ ಎಲ್ಲ ಹತ್ರ ಚೆನ್ನಾಗಿದ್ರು, ಖುಷಿಯಾಗಿತ್ತು, ಎಂಜಾಯ್ ಮಾಡ್ತಾಯಿದ್ರು, ಖುಷಿಯಲ್ಲಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ಕೊಂಡು ಹ್ಯಾಪಿಯಾಗಿದ್ರು. ಈಗ ನಮಗೆ ಅಲ್ಲಿ ರಷ್ಯಾಗೆ ಹೋಗ್ಬಿಟ್ಟು ಬರಬೇಕಲ್ಲ, ಈಗ ನಾವು 3-4 ದಿನ ಆಯಿತು ನೋಡಿಲ್ಲ. ಇಲ್ಲ ಡೈಲಿ ನಮಗೆ ಹೋಗೋದು ಬರೋದು ಎಲ್ಲ ಚೆನ್ನಾಗಿರ್ತಾಯಿತ್ತು, ಒಂಥರ ಖುಷಿ ಆಗ್ಬಿಟ್ಟಾಯ್ತು. ಏನು ಅನಿಸ್ತು ಅಂತ? ಅಯ್ಯೋ ಮಾಡಲೇಬೇಕು, ಅದು ಭಾಳ ಖುಷಿ ಆಯಿತು. ಬೆಸ್ಟ್ ಆಫ್ ಲಕ್, ತುಂಬ ಖುಷಿ ಆಯಿತು. ಒಳ್ಳೆಯದಾಗಲಿ, ನಮ್ಮ ಆಶೀರ್ವಾದ ಯಾವತ್ತೂ ಇರಲಿ. ಆದ್ರೂ ನನ್ಗೆ ಇಷ್ಟೊಂದೆಲ್ಲ ಕಷ್ಟ ಇತ್ತಲ್ವಾ, ಒಂದು ಮೈಂಡಲ್ಲಿ ಥಾಟ್ ಬಂದಿಲ್ವಾ ನಿಮಗೆ ಹೋಗೋದೇ ಬೇಡ ಇಲ್ಲೇ ಯಾವುದೋ ಬೇರೆ ಕೋರ್ಸಲ್ಲಿ ಸೇರಿಸ್ಬಿಡೋಣ ಅಂತ? ಹಾಂ ಮ್ಯಾಮ್, ನಮಗೆ ಬಂತು ಮ್ಯಾಮ್. ನಮ್ಮ ಮನೆಯವ್ರು ಹೇಳಿದ್ರು ಅಗ್ರಿಕಲ್ಚರ್ ಇದೆ ಮಾಡು, ವೆಟನರಿಗೆ ಅವಳಿಗೆ ಫ್ರೀ ಸೀಟ್ ಸಿಕ್ತು, ಅದು ಮಾಡು. ನಾನು ಬೇಡ, ನಾನು ಮಾಡಿದ್ರೆ ಡಾಕ್ಟ್ರೇ ಮಾಡ್ತೀನಿ, ಇಲ್ಲಾಂದರೆ ನಾನೇನು ಮಾಡಲ್ಲ, ಡ್ಯಾನ್ಸ್ ಆಡ್ಕೊಂಡಿರ್ತೀನಿ ಅಂತ ಅಂದ್ಲು. ಅವಳ ಆಟದ ಮುಂದೆ ನಾವು ಸೋತೋದ್ವಿ ಮ್ಯಾಮ್. ಹಂಗಾಗಿ ನಾವು ತುಂಬ ಸಾಲ ಮಾಡಿ, ಈಗ ನಮ್ಮ ಹತ್ರ ₹1 ಇರಲಿಲ್ಲ ಮ್ಯಾಮ್. ಎಲ್ಲ ಫುಲ್ಲೆಲ್ಲ ಸಾಲ ಮಾಡಿನೇ ಅವಳನ್ನ ಕಳಿಸ್ಕೊಟ್ಟಿದ್ದೀವಿ. ಸಾಲ ತೀರ್ಸೋಕ್ಕೆ ಆ ದೇವ್ರು ನಮಗೆ ಶಕ್ತಿ ಕೊಡಲಿ. ಮುಂದಕ್ಕೂ ಅವಳಿಗಿನ್ನ 5 ವರ್ಷ ಇದೆ. ಇವಾಗ ಮಾತ್ರ ಕಳಿಸಿದ್ದೀವಿ, 5 ವರ್ಷಕ್ಕೂ ಕಳಿಸೋ ಥರ ನಮಗೆ ಆ ದೇವ್ರ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಮ್ಯಾಮ್. ನಿಮ್ಗೆ ಏನು ಅನ್ಸುತ್ತೆ, 6 ಇಯರ್ಸ್ ಅವಳು ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಡಾಕ್ಟರ್ ಆಗ್ತಾನ? ಮಾಡ್ತಾಳೆ ಮ್ಯಾಮ್, ಛಲ ಇದೆ ಅವಳಿಗೆ. ಯಾಕಂದರೆ ಆ ಥರ ಇದ್ದಿದ್ರೆ 10th ಅವಳು ಬಿಡ್ಬೋದಿತ್ತು. 10th ಸ್ವಲ್ಪ ಅವಳು ಚೆನ್ನಾಗಿ ಮಾಡ್ತಿದ್ದಾಳೆ, ಮಾಡ್ಕೊಂಬರ್ತಾಳೆ ಮ್ಯಾಮ್, ನನಗೆ ನಂಬಿಕೆ ಇದೆ. ಚಂದನ ಬಗ್ಗೆ ಅಂದರೆ ಒಳ್ಳೆ ಹುಡುಗಿ, ಈ ಚೆನ್ನಾಗಿ ಓದ್ತಾ ಇದ್ಲು, ಎಲ್ಲಾದ್ರ ಬಗ್ಗೆನೂ ಇಂಟ್ರೆಸ್ಟ್ ಇತ್ತು. ಡ್ಯಾನ್ಸು, ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿ ಮಾಡೋಳು. ಇಂಥದ್ದು ಅಂತ ಹೇಳಂಗಿಲ್ಲ, ಹಾಲು ಇಲ್ಲಿ ಮಿಸ್ ಮಾಡ್ಕೊಂಡು ತುಂಬ ಅವಳು ನೆನ್ಸ್ಕೊಂಡ್ರೆ ಅಳು ಬರುತ್ತೆ ನನ್ಗೋಳ್ನ. ಅವಳು ಆರೋಗ್ಯವಾಗಿ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಬರಬೇಕು ವಾಪಸ್. ಅವಳು ಡಾಕ್ಟ್ರಾಗೆ ಕೋಟ್ ಹಾಕ್ಕೊಂಡು ಅವಳು ಆ ಸ್ಟೈಲಲ್ಲೇ ಬರಬೇಕು ಅವಳು. ಚಂದನದು ನೀಟ್ ಜರ್ನಿ ಹೇಗಿತ್ತು? ಮ್ಯಾಮ್ 7th PU ಮುಗಿದಾಗ ಒಂದ್ಸರಿ ಮಾಡಿದ್ಲು ಮ್ಯಾಮ್. ಅದು ಏನೇನೋ ಪ್ರಾಬ್ಲಮ್ ಆಗಿ ಅದಕ್ಕೆ ಆಗಲಿ ಅಟೆಂಡ್ ಮಾಡಿದ್ಲು. ಅದರಲ್ಲಿ ಸರಿಯಾಗಿ ಬರಲಿಲ್ಲ ಮಾರ್ಕ್ಸು. ಹಂಗಾಗಿ ನಾವು ಬೇಡ ಅಂತ ಬಿಟ್ವಿ. ಆ ಟೈಮಲ್ಲಿ ನಾವು ಸಿಕೋ ನಿಮ್ಮ ಹತ್ರ ಬಂದು ಮೀಟ್ ಮಾಡಿದ್ವಿ. ನೀವು ಕ್ವಾಲಿಫೈ ಆಗಿಲ್ಲ, ಕರ್ಕೊಂಡೋಗೋದಕ್ಕಾಗಲ್ಲ ಅಂತ ಹೇಳಿದ್ವಿ. ಆವಾಗ ಮನೆಗೆ ಬಂದು ತುಂಬಾ ಹತ್ಲು, ತುಂಬ ಒಂದಿನ ಎಲ್ಲ ಹತ್ಲು. ಸರಿ, ನಾವು ಸಮಾಧಾನ ಮಾಡಿ, ಇಲ್ಲ ಹೋಗ್ಲಿ ಬಿಡು, ಆಗಲ್ಲ ಬಿಡು, ಬೇರೆ ಏನಾದರೂ ಮಾಡು ಅಂತ ಹೇಳಿದ್ವಿ. ಅವಳು ಬೇರೆ ಯಾವುದು ಅದರ್ಸ್ ತೊಗೊಳೋದಕ್ಕೆ ರೆಡಿ ಇರಲಿಲ್ಲ ಅವಳು. ನನಗೂ ನಮ್ಮ ಮನೆಯವರು ಹೇಳಿದ್ರು, ಅಗ್ರಿಕಲ್ಚರ್ ಇದೆ, ಆಮೇಲೆ ವೆಟನರಿ ಇದೆ, ಬೇರೆ ಇಲ್ಲಾಂದರೆ ಏನಾದರೂ ಮಾಡೋ ಆಗಿದ್ರೆ ಮಾಡು, ಇದು ನೀಟಂತೂ ಬೇಡ, ಆಗಲ್ಲ, ಬೇಡ ಬಿಟ್ಬಿಡು ಅಂತ ಹೇಳಿದ್ವಿ. ಅವಳು ಕೇಳಲಿಲ್ಲ ಮ್ಯಾಮ್. ಇಲ್ಲ ಪಾಪ, ಇದೊಂದು ಸರಿ ನಾನು ಲಾಂಗ್ ಟರ್ಮ್ ತೊಗೊತೀನಿ, ನೀಟ್ಗೆ ನನಗೆ ಅವಕಾಶ ಮಾಡಿಕೊಡಿ, ಇದೊಂದು ಸರಿ ಪಾಪ ಅಂತ ಅವಳು ರಿಕ್ವೆಸ್ಟ್ ಮಾಡಿ ಕೇಳಿದ್ಲು. ಹಂಗೂ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ. ಹಾಗಾಗಿ ಇಲ್ಲ ಕಣ, ದುಡ್ಡೆಲ್ಲ ಅಡ್ಜಸ್ಟ್ ಮಾಡೋಕ್ಕಾಗೋದಿಲ್ಲ, ಬೇರೆ ಏನಾದರೂ ಮಾಡು ಅಂತ ನಾವು ಎಷ್ಟೋ ಹೇಳಿದ್ವಿ ಮ್ಯಾಮ್. ಅವಳು ಮೈಂಡ್ಗೆ ಹಾಕ್ಕೊಳ್ಳೇ ಇಲ್ಲ. ಇಲ್ಲ ನಾನು ಮಾಡಲ್ಲ, ನಾನು ಇದೊಂದು ಸರಿ ನನಗೆ ಇದೊಂದು ಸರಿ ಅವಕಾಶ ಕೊಡಿ ಅಂತ ಕೇಳಿದ್ಲು. ಸರಿ, ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಆಮೇಲೆಲ್ಲ ಏನೇನೋ ಮಾಡಿ ಲಾಂಗ್ ಟರ್ಮ್ ಕೊಡಿಸಿದ್ವಿ ಮ್ಯಾಮ್ ನೀಟು. ಅದರಲ್ಲಿ ಅವಳು ಯಾವ ಥರ ಮಾಡಿದ್ಲು ಅಂದರೆ, ನೈಟ್ 2 ಗಂಟೆ ಆದರೂ ಓದ್ಕೊಳ್ಳೋಳು ಮ್ಯಾಮ್. ಅವಳು ನೈಟ್ 2 ಗಂಟೆ 1 ಗಂಟೆ ನಾನು ಬೈದು ಮಲಗಿಸ್ಬೇಕಿತ್ತು ಅವಳಿಗೆ. ಅಂದರೆ ಅವಳಿಗೆ ಮನ್ಸು ಬಂದ್ಬಿಟ್ಟಿತ್ತಲ್ಲ ಮೈಂಡು. ಮತ್ತು ನಾವು ಹೇಳಿದ್ವಿ, ಈ ಸರಿ ಏನಾದರೂ ನೀಟಲ್ಲಿ ನೀನು ಹೋದ್ರೆ ಮತ್ತು ನಾವು ಕೊಡ್ಸಲ್ಲ, ನಾವು ಡಾಕ್ಟ್ರು ವಿಷಯನೇ ತೆಗಿಯಲ್ಲ, ಇದ್ರಲ್ಲಿ ಮಾಡಿದ್ರೆ ಮಾಡಬೇಕು, ಇಲ್ಲಾಂದರೆ ಇಲ್ಲ. ನಾವೆಲ್ಲ ಕಷ್ಟಪಟ್ಟು ₹1 ತುಂಬ ತೊಂದರೆ ಮ್ಯಾಮ್. ಯಾಕಂದರೆ ನಮ್ಮದು ಯಾವುದೂ ತಿಂಗಳು ಕಮಿಟ್ಮೆಂಟ್ಗೆ ಇದು ಬರಲ್ಲ. ಅಲ್ಲಿ ದುಡಿಬೇಕು, ಅಲ್ಲಿ ತಿನ್ನಬೇಕು. ನಮ್ಮದು ಟೈಲರ್ ಕೆಲಸ, ನಮ್ಮ ಮನೆಯವರು ಎಲೆಕ್ಟ್ರಿಷಿಯನ್ ಪ್ಲಂಬಿಂಗ್ ಕೆಲಸ. ಹಂಗಾಗಿ ಆ ಥರ ಹೇಳಿದ್ವಿ ನಾವು. ಆಯಿತು, ಇದೊಂದು ಸರಿ ನನಗೆ ಚಾನ್ಸ್ ಕೊಡಿ ಅಂತ ಹೇಳಿ ಅವಳು ಪಾಪ ನೈಟ್ ಆ್ಯಂಡ್ ಡೇ ಕಷ್ಟಪಟ್ಟು ನೀಟ್ ಎಕ್ಸಾಮ್ ಅಟೆಂಡ್ ಮಾಡಿದ್ಲು.
ಅದರಲ್ಲಿ ಕ್ವಾಲಿಫೈ ಆದ್ಲು ಮ್ಯಾಮ್. ಭಯ ಇತ್ತ ರಿಸಲ್ಟ್ ಬರ್ತಿಲ್ಲ? ಮ್ಯಾಮ್ ತುಂಬಾ ಹತ್ತಿದಾಳೆ. ಅದು ನೀಟ್ಗೆ ಹೋಗಿದ್ದೀವಿ ಮ್ಯಾಮ್, ಅಲ್ಲಿ ನೀಟಲ್ಲೂ ನಮಗೆ ಪ್ರಾಬ್ಲಮ್ ಆಯಿತು ಮ್ಯಾಮ್. ಅದು ನೀಟು ಅಪ್ಲಿಕೇಶನ್ ಹಾಕ್ದಾಗ ಅಲ್ಲಿ 2 ಸೀಟ್ ಕೊಡಬೇಕಂತೆ, ಅಲ್ಲಿ 1 ಸೀಟೇ ಕೊಟ್ಟರು. ಅವಳದು ಫೋಟೋ ಕೊಡಲಿಲ್ಲ, ಅಲ್ಲಿ ಅವಳದು ಕ್ಯಾನ್ಸಲೇ ಆಗೋಗೋ ಥರ ಆಗಿತ್ತು ನೀಟು. ಮತ್ತು ಅಲ್ಲೂ ಭಯ ಆಯಿತು ನಮಗೆ, ಚಂದು ನೀನು ನೀಟ್ಗೆ ಆಗಲ್ಲ ಬಿಡು, ನೀನು ಇದನ್ನು ಕನ್ಸಿಟ್ಕೊಂಬೇಡ ಬಿಟ್ಬಿಡು ಅಂತ ಹೇಳಿದ್ವಿ. ಅಲ್ಲೂ ಹತ್ತಿದ್ದಾಳೆ ಮ್ಯಾಮ್ ಅವಳು. ಆ ಕಾಲೇಜ್ ಮುಂದೆ ನಿಂತ್ಕೊಂಡು ಹತ್ತಿದ್ದಾಳೆ, ನನಗೆ ಆಗಲ್ವ ಬರೆಯೋದಕ್ಕೆ ಅಂತ. ಆಮೇಲೆ ಅಲ್ಲೂ ಓಕೆ ಆಯಿತು, ಅಲ್ಲೂ ಮಾಡಿ ಎಕ್ಸಾಮ್ಗೆ ಅಟೆಂಡ್ ಮಾಡಿಸಿದ್ವಿ. ಆ ರಿಸಲ್ಟ್ ಬರಬೇಕಾದ್ರೆ ನನ್ನ ಮಗಳು ಕೈ ಫುಲ್ಲು ಬೆವ್ರಿ ಕೈ ನಡುಗ್ತಾ ಇತ್ತು ಮ್ಯಾಮ್ ಅವಳದು. ನನಗೂ ಫುಲ್ಲು ನಾನು ಆ ಕೃಷ್ಣನ ಹತ್ರನೇ ಕುತ್ಕೊಂಡು ಬೇಡ್ಕೊತಾ ಇದ್ದೆ, ನೀಟ್ ಅಟ್ಲೀಸ್ಟ್ ಕ್ವಾಲಿಫೈ ಆಗ್ತಾಳೋ ಅಥವಾ ಫ್ರೀ ಸೀಟೇ ತೊಗೊತಾಳೋ ಗೊತ್ತಿಲ್ವಲ್ಲ ಮ್ಯಾಮ್ ನಮಗೆ, ಏನಾಗುತ್ತಪ್ಪ ಅಂತ. ಕೊನೆಗೆ ಕ್ವಾಲಿಫೈ ಆಗೋ ಥರ ಬಂದ್ಲು ಮ್ಯಾಮ್ ನೀಟಲ್ಲಿ. ಒಂದು ಸ್ವಲ್ಪ ಖುಷಿ ಆಯಿತು. ಕಷ್ಟಪಟ್ಟಿದ್ದಕ್ಕೂ ಏನೋ ಒಂದು ಸಾಧನೆ ಮಾಡಿದ್ಲಲ್ಲ, ಏನೋ ಒಂದು ಅಷ್ಟು ಈಸಿ ಅಲ್ಲ ಮ್ಯಾಮ್ ನೀಟೆಲ್ಲ ಅಟೆಂಡ್ ಮಾಡೋದು, ತುಂಬಾ ಕಷ್ಟ ಇದೆ. ನಾವು ಮನೇಲಿ ಕುತ್ಕೊಂಡು ಅಡುಗೆ ಮಾಡಿ ಪಾತ್ರೆ ತೊಳ್ದಂಗಲ್ಲ ಅದು. ಅವಳು ಅಷ್ಟು ಓದಿದ್ದಾಳೆ. ಒಬ್ಬೊಬ್ರು ಅಂದಿರೋ ಮಾತು ಹರ್ಟಾಗಿರೋವು ಅವೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡು ಮಾಡಿಸಿದ್ದೀನಿ. ಅವಳು ಪಾಪ ನಮ್ದೇನಿಲ್ಲ, ನಾವು ದುಡ್ಡು ಕೊಡ್ತೀವಿ, ಅವಳು ಮಾಡ್ತಿದ್ದಾಳೆ. ಓದೋದು ಧೈರ್ಯ ಎಲ್ಲ ಅವಳಿಗೆ ಬರಬೇಕಲ್ವ, ಅವಳು ಮಾಡಿದ್ದಾಳೆ ಮ್ಯಾಮ್. ಅದು ತುಂಬ ನಮಗೆ ಹೆಮ್ಮೆ ಇದೆ. ಸೊ ಫಸ್ಟ್ ಇಯರ್ ನೀಟ್ ಆಗಿರಲಿಲ್ಲ, ಲಾಂಗ್ ಟರ್ಮ್ ಶಿಟು. ದೆನ್ ನೀಟಲ್ಲಿ ತುಂಬ ಪ್ರಾಬ್ಲಮ್ ಆಗಿತ್ತು. ದೆನ್ ಫಿನಾನ್ಷಿಯಲ್ ಇಶ್ಯೂಸ್ ತುಂಬಾ ಇತ್ತು. ಆ್ಯಂಡ್ ಆಲ್ಮೋಸ್ಟ್ ಅಡ್ಮಿಷನ್ ಕನ್ಫರ್ಮ್ ಆದಮೇಲೆ ದೇ ವರ್ ಅಟ್ ದಿ ವರ್ಜ್ ಆಫ್ ಕ್ಯಾನ್ಸಲಿಂಗ್ ದಿ ಅಡ್ಮಿಷನ್. ಐ ಸ್ಟಿಲ್ ರಿಮೆಂಬರ್ ಒಂದಿನ ಆಫೀಸ್ ಹತ್ರ ಬಂದಿದ್ರಿ ನೀವು ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ. ಸೊ ಫಿನಾನ್ಷಿಯಲ್ ಇಶ್ಯೂಸಿಂದ MBBS ಬೇಡ ಅಂತ ಯೋಚನೆ ಮಾಡಿದ್ರಿ ಅಲ್ವಾ? ಸೊ ಅದನ್ನು ಹೇಗೆ ಓವರ್ಕಮ್ ಮಾಡಿದ್ರಿ ನೀವು? ನಮಗೆ ಫೈನಾನ್ಸಲ್ಲಿ ತುಂಬಾ ಕಷ್ಟ ಆಯಿತು ಮ್ಯಾಮ್. ಅಂದರೆ ಯಾಕಂದರೆ ನಮ್ಮ ಹತ್ರ ಸ್ವಲ್ಪನಾದರೂ ಅಮೌಂಟ್ ಇರಬೇಕು. ಈ ಥರ ಹೈಯರ್ ಎಜುಕೇಷನ್ ಕೊಡಿಸ್ತೀನಿ ಅಂದರೆ ನಮ್ಮ ಹತ್ರ ದುಡ್ಡಿರಬೇಕು. ಆ್ಯಕ್ಚುಲಿ ನಮ್ಮ ಹತ್ರ ಅಷ್ಟು ದುಡ್ಡಿರಲಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನಾವು ಆಫೀಸ್ ಹತ್ರ ಬಂದಾದಮೇಲೆ ಬೇಡ, ನಮ್ಮ ಕೈಲಿ ಆಗಲ್ಲ ಕಳ್ಸೋದಕ್ಕೆ, ದುಡ್ಡು ನಮ್ಗೆ ಹೊಂಚೋದಕ್ಕಾಗಲ್ಲ, ಬೇಡ ಅಂತ ಹೇಳಿ ನಮ್ಮ ಮನೆಯವರು ಕ್ಯಾನ್ಸಲ್ ಮಾಡಿದ್ರು. ಆಮೇಲೆ ಅವರು ಒಂದಿನ ಹತ್ತಿದ್ದು ಇದೆ ಮ್ಯಾಮ್, ಅವ್ರು ಯಾವತ್ತೂ ಹತ್ತಿಲ್ಲ, ಯಾವ ಸತ್ರು ಕೆಟ್ಟರು ಹೊಳಲ್ಲ. ನನಗೆ ದುಡ್ಡು ಅಡ್ಜಸ್ಟ್ ಆಗ್ತಿಲ್ವಲ್ಲ ಅಂತ ಪಾಪ ಅವ್ರ ಕಣ್ಣಲ್ಲಿ ನೀರು ಬಂದಿದ್ದುಂಟು. ಹಂಗಾಗಿ ದುಡ್ಡಿಗೆ ಆಗಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ವಿ ಮ್ಯಾಮ್. ಆಮೇಲೆ ತುಂಬ ಇವಳು ಹತ್ಕೊಂಡು ಮನೇಲಿ ಬೇಡ ಹೋಗ್ಲಿ, ಬೇಡ ಬಿಡಿ, ನಾನು ಡ್ಯಾನ್ಸ್ ಆಡ್ಕೊಂಡಿರ್ತೀನಿ ಅಂತ ಅಂದ್ಲು. ನಾವಿವಾಗ ನೋಡ್ತಾ ಅವಳ ಜೀವನದ ಬಗ್ಗೆ ನಮಗೆ ಚಿಂತೆ ಆಯಿತು. ಈಗ ನಾವೇನಾದರೂ ತಪ್ಪಿ ಸತ್ತೋಗ್ಬಿಟ್ರೆ ಅವಳಿಗೆ ಯಾರು ಏನು ಮಾಡ್ತಾಳೆ ಅಂತ ಹೇಳಿ ಆಮೇಲೆ ಏನೇನೋ ಟ್ರೈ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡಿದ್ವಿ ಮ್ಯಾಮ್. ನಾವು ಒಳ್ಳೆ ಹುಡುಗಿ, ತುಂಬ ಚೆನ್ನಾಗಿದ್ಲು ನಮಗೆ ಗೊತ್ತಿರೋ ಪ್ರಕಾರ. ನಾವು ನೋಡಿ ಸುಮಾರು ಒಂದು 7-8 ವರ್ಷ ಆಯ್ತು ನಾವು ನೋಡೋಕ್ಕೆ ಸ್ಟಾರ್ಟ್ ಮಾಡಿ. 7th 8th ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಹುಡುಗಿ. ಸೊ MBBS ಮಾಡೋಣ ನಿಮ್ಗೆ ಏನು ಅನಿಸ್ತು? ಮಾಡಿದ್ರೆ ನಮಗೂ ಖುಷಿ ಅಲ್ವಾ? ನಮ್ಮ ಎದುರುಗಡೆ ಮನೆ ಹುಡುಗಿ, ಗೊತ್ತಿರೋ ಹುಡುಗಿ, ಒಳ್ಳೆ ಎಜುಕೇಷನ್ ತೊಗೊತಿದ್ದಾಳೆ. ಇದು ಒಂದು ಫೇವ್ರೇಟ್ ಲಂಗ. ಎಲ್ಲೋ ಆಸೆ ಆಗ್ಬೇಡ ಮಮ್ಮಿ, ಇದು ನಂಗೆ ಎತ್ತಿಟ್ಟಿರು ಅಂತ ಹೇಳೋಗಿದ್ದಾಳೆ. ಅವ್ಳು ಬರೋವರೆಗೂ ಇದು ನಂಗೆ ನನ್ನ ಜೊತೆಲಿ ಕಾಪಾಡ್ಕೊತೀನಿ. ಈ ಫೋಟೋನ ಅವಳಿಗೆ ತುಂಬ ಇಷ್ಟ. ಯಾಕಂದರೆ ಫಸ್ಟು ಅವಳು 16ನೇ ವರ್ಷ ಕಾಲಿಟ್ಟಾಗ ಬರ್ಡೇಗೆ ಅಂತ ನಾನು ಅವಳಿಗೆ ಕಾಣುವಂಗೆ ಗಿಫ್ಟಾಗಿ ಕೊಟ್ಟಿದ್ದೆ ಸರ್ಪ್ರೈಸ್ ಆಗಿ. ತುಂಬಾ ಖುಷಿಪಟ್ಟು ಹತ್ತಿದ್ಲು ಕೂಡ ಈ ಫೋಟೋ ನೋಡಿ ಅವಳು. ತುಂಬ ಇವಾಗೆಲ್ಲ ನಾನು ಫುಲ್ಲೆಲ್ಲ ಮಿಸ್ ಮಾಡ್ಕೋತೀನಿ ಮ್ಯಾಮ್. ಈ ಫೋಟೋಯಿಂದ ಆಗಲಿ, ಕೃಷ್ಣಯಿಂದ ಆಗಲಿ, ಅವಳು ನಮ್ಮ ಮನೇಲಿ ಪ್ರತಿಯೊಂದು ವಸ್ತು ಮೇಲೂ ಅವಳು ಜೀವಿಸ್ತಾಳೆ. ಯಾವ ವಸ್ತು ನೋಡಿದ್ರು, ಯಾವ ವಸ್ತು ಇದು ಮಾಡಿದ್ರು ಒಂದು ಹಾಳು ಮಾಡ್ಕೊಳ್ಳಲ್ಲ. ತುಂಬ ವಸ್ತುನೂ ಅವಳು ಕೇರ್ಫುಲ್ಲಾಗಿ ನೋಡ್ಕೋತಾಳೆ, ಕೇರಾಗಿ ಹ್ಯಾಂಡ್ಲ್ ಮಾಡ್ತಾಳೆ. ಅದನ್ನು ತುಂಬ ಮಿಸ್ ಮಾಡ್ಕೋತೀನಿ ನನ್ನ ಮಗಳನ್ನ. ಇವನ್ ನೋಡ್ಕೊಂಡೆ ನಾನು ಇವನ್ ಜೀವನ ಹಾಕಬೇಕು ಅವಳು ಬರೋವರೆಗೂ. ಬಟ್ ಏನು ತೊಂದರೆ ಇಲ್ಲ, ಆರಾಮಾಗಿ ಹ್ಯಾಪಿಯಾಗಿ ಅವಳು ಆಯುಷು ಆರೋಗ್ಯ ಕೊಟ್ಟು ಆ ದೇವ್ರು ಕಾಪಾಡಿ ಅವಳು ಓದ್ಕೊಬರೋ ಮನ್ಸು ಕೊಡಲಿ ಮ್ಯಾಮ್ ದೇವ್ರು. ಒಳ್ಳೆ ಹುಡುಗಿ, ಚೆನ್ನಾಗಿ ಓದ್ತಾಳೆ. ತನ್ನ ಕೆಲಸ ತಾನು ಚೆನ್ನಾಗಿ ಓದಬೇಕು, ಪರ್ಸೆಂಟೇಜ್ ಜಾಸ್ತಿ ತೆಗಿಬೇಕು, ಮುಂದೆ ಬರಬೇಕು, ಮತ್ತು ಒಳ್ಳೆ ಕೆಲಸಕ್ಕೆ ಸೇರಬೇಕು ಮುಂದಕ್ಕೆ ಬಂದು. ನನ್ನ ತಂಗಿ ಈ ಥರ ಡಾಕ್ಟ್ರು ಮಾಡ್ತಿರೋ ತುಂಬ ಖುಷಿ ಆಗ್ತಿದೆ. ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ಖುಷಿ. ಎಲ್ಲ ಮಕ್ಕಳು ಚೆನ್ನಾಗಿ ಓದಲಿ ಅಂತ ಇದು ಮಾಡ್ತೇವೆ. ಆಲ್ ದ ಬೆಸ್ಟ್ ಚಂದು. ನನ್ನ ಮಗಳು ರಷ್ಯಾಗೆ ಹೋಗಿದ್ದಾಳೆ.
ಅಲ್ಲಿ ಹೋಗಿ ಅವಳು ಚೆನ್ನಾಗಿ ಓದ್ಕೊಂಡು ಸಕ್ಸಸ್ಫುಲ್ ಆಗಿ ಡಾಕ್ಟ್ರಾಗಿ ಬರಲಿ ಅಂತ ನಾವು ಆಶಿಸ್ತೀವಿ. ಅವಳು ಆಗ ಡಾಕ್ಟ್ರಾಗಿ ಬರಬೇಕು, ಅದು ನಮ್ಮ ಆಸೆ. ಅವರು ಬೇರೆ ಮಕ್ಳಿಗೆಲ್ಲ ಏನಾದರೂ ಇಲ್ಲಿ ಓದೋಕ್ಕೆ ಅವಕಾಶ ಸಿಕ್ಕಿಲ್ಲ ಅಂದರೆ ಧೈರ್ಯಗೆಡಬೇಡಿ. ಅಲ್ಲಿ ಹೋಗಿ ನೀವು ಇಲ್ಲೇ ಹೇಗೆ ಇಂಡಿಯಾದಲ್ಲಿ ಇರ್ತೀರ ಅಲ್ಲೂ ಅದೇ ಥರನೇ ನೀವು ಎಜುಕೇಷನ್ ಮಾಡ್ಕೊಂಡು ಬರ್ಬೋದು. ಯಾರು ಧೈರ್ಯ ಕೆಟ್ಟು ಅಲ್ಲಿ ಹೋದ್ರೆ ಏನು ಎತ್ತ ಅಂತ ಯಾರು ತೊಂದರೆಯಲ್ಲಿ ಒದ್ದಾಡಬೇಡಿ. ಆರಾಮಾಗಿ ಹೋಗಿ ಅಲ್ಲಿ ಎಜುಕೇಷನ್ ಮಾಡ್ಕೊಂಬನ್ನಿ, ಧೈರ್ಯಗೆಡಬೇಡಿ. ಹೋಗೋ ಮಕ್ಳಿಗೆಲ್ಲ ಆಲ್ ದ ಬೆಸ್ಟ್. ಹೋಗಿ ಮುನ್ನುಗ್ಗಿ ಒಂದೊಳ್ಳೆ ಎಜುಕೇಷನ್ ತಗೊಳ್ಳಿ, ಮಕ್ಕಳು ಬೆಳಿಬೇಕು. ಹೋಗೋ ಮಕ್ಳಿಗೆಲ್ಲ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ನನ್ನ ಮಗಳಿಗೂ ಆಲ್ ದ ಬೆಸ್ಟ್. ಅವಳು ಖುಷಿಯಾಗಿ ಹ್ಯಾಪಿಯಾಗಿ ಡಾಕ್ಟ್ರಾಗಿ ಬರಲಿ ಅಂತ ನಾನು ಆಶಿಸ್ತೀನಿ.